ಹಾಯ್ ಹಲೋ ನಮಸ್ತೆ ಕರ್ನಾಟಕ ಬಂಧುಗಳೇ, ಅಯೋಧ್ಯೆಯ ರಾಮ ಮಂದಿರದ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯ ಭರದಿಂದ ಸಾಗುತ್ತಿದೆ. ಹಾಗೆ ಪ್ರತಿ ಹಳ್ಳಿ ಪ್ರತಿ ಪಟ್ಟಣಗಳಿಗೂ ಅಯೋಧ್ಯೆಯಿಂದ ರಾಮ ಮಂತ್ರಾಕ್ಷತೆಯನ್ನು ತಲುಪಿಸುವ ಕೆಲಸ ಭರದಿಂದ ಸಾಗ್ತಾ ಇದೆ. ಈ ಮಂತ್ರಾಕ್ಷತೆಯ ಮಹತ್ವ ಏನು, ಇದರಿಂದ ಏನೆಲ್ಲ ಮನೆಗಳಲ್ಲಿ ಶುಭ ಕಾರ್ಯ ಜರುಗುತ್ತದೆ, ಇದನ್ನು ಹೇಗೆ ಬೆಳೆಸಬೇಕು, ಮನೆಯ ಎಲ್ಲ ಕಾರ್ಯಗಳು ಕೂಡ ಶುಭವಾಗಬೇಕೆಂದರೆ ಏನು ಮಾಡಬೇಕು ಎಂಬೆಲ್ಲ ಕುತೂಹಲಕಾರಿಯಾಗಿರ್ತಕ್ಕಂಥ ವಿಚಾರವನ್ನು ಈ ವಿಡಿಯೋದ ಉದ್ದಗಲಕ್ಕೂ ಹಂಚಿಕೊಳ್ಳುವ ಪ್ರಯತ್ನ ನನ್ನದು. ನಿಮಗೆ ನನ್ನ ವಿವರಣೆ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡಿ, ಹೊಸಬರು ಚಾನಲ್ಗೆ ವಿಸಿಟ್ ಅನ್ನು ಕೊಟ್ಟಿದ್ರೆ ದಯಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಗೆಳೆಯರೇ, ಪೂಜ್ಯರಾದ ಶ್ರೀರಾಮ ಮಂತ್ರಾಕ್ಷತೆಯ ಮಹತ್ವವನ್ನು ತಿಳಿಯೋಣ. ಪ್ರಿಯ ಮಿತ್ರರೇ, ಅಯೋಧ್ಯೆಯ ಶ್ರೀರಾಮನ ಮಂತ್ರಾಕ್ಷತೆ ನಿಮ್ಮ ಮನೆಗೆ ತಲುಪಿದೆ ಎಂದರೆ ನಿಮ್ಮಷ್ಟು ಪುಣ್ಯವಂತರು ಮತ್ತಾರಿಲ್ಲ ನನ್ನ ಪ್ರಕಾರ. ಮಂತ್ರಾಕ್ಷತೆಯ ಮೂಲಕ ಆ ಸಾಕ್ಷಾತ್ ರಾಮನೇ ನಿಮ್ಮ ಮನೆಗೆ ಬಂದಂತೆ ಎಂದರೂ ಕೂಡ ಭಾಷಃ ತಪ್ಪಾಗಲಿಕ್ಕಿಲ್ಲ. ಬಂಧುಗಳೇ, ಮೊದಲು ಈ ಮಂತ್ರಾಕ್ಷತೆ ಎಂದರೇನು ಎಂಬುದನ್ನು ಮೊದಲು ತಿಳಿಯೋಣ. ಹಿಂದೂ ಸನಾತನ ಧರ್ಮದಲ್ಲಿ ಅಕ್ಕಿ ಅಥವಾ ಅಕ್ಷತೆಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಇರುವುದನ್ನು ನಾವು ಕಾಣಬಹುದು. ನಾವು ಯಾವುದೇ ದೇವರ ಸಾನ್ನಿಧ್ಯಕ್ಕೆ ಭೇಟಿ ಕೊಟ್ಟರೂ ಅಲ್ಲಿ ನಮಗೆ ಮೊದಲು ಈ ಮಂತ್ರಾಕ್ಷತೆಯನ್ನು ಪ್ರಸಾದದ ರೂಪದಲ್ಲಿ ನೀಡುವುದನ್ನು ನಾವು ಕಾಣಬಹುದು. ಅಷ್ಟೇ ಅಲ್ಲದೆ ನಮ್ಮ ಪ್ರತಿಯೊಂದು ಶುಭ ಕಾರ್ಯಗಳಿಗೂ ಅಕ್ಷತೆಯನ್ನು ನಾವು ಬಳಸುತ್ತೇವೆ. ಆ ಸಮಯದಲ್ಲಿ ಬಳಸುವ ಮಂತ್ರಾಕ್ಷತೆಯಲ್ಲಿ ಲಕ್ಷಾಂತರ ಜನರ ಆಶೀರ್ವಾದ ಜೊತೆಗೆ ಲಕ್ಷಾಂತರ ಜನರ ಪ್ರಾರ್ಥನೆಯೂ ಕೂಡ ಇರುತ್ತದೆ. ವೇದಗಳಲ್ಲಿ ಉಲ್ಲೇಖವಾಗಿರುವ ಅಕ್ಷತೆಯನ್ನು ರಾಮ ಮಂತ್ರಾಕ್ಷತೆಯಲ್ಲಿ ಬಳಸಲಾಗಿದೆ. ಇದನ್ನು ರಾಮನ ಹೆಸರಿನೊಂದಿಗೆ ಪ್ರತಿ ಮನೆಗೂ ತಲುಪಿಸುತ್ತಿರುವುದಕ್ಕೆ ರಾಮ ಮಂತ್ರಾಕ್ಷತೆ ಎಂದು ಕರೆಯಲಾಗ್ತದೆ. ಈಗ ರಾಮ ಮಂತ್ರಾಕ್ಷತೆಯ ಮಹತ್ವವನ್ನು ನಾವು ತಿಳಿಯೋಣ. ಬಂಧುಗಳೇ, ಅಯೋಧ್ಯ ರಾಮ ಮಂದಿರದಿಂದ ಆಗಮಿಸಿರುವ ರಾಮ ಮಂತ್ರಾಕ್ಷತೆ ಪ್ರತಿ ಹಿಂದೂಗಳ ಮನೆಗೆ ತಲುಪಿ ರಾಮನಲ್ಲಿದ್ದಂತಹ 16 ಸಾತ್ವಿಕ ಗುಣಗಳು ಪ್ರತಿ ಹಿಂದುವಿನಲ್ಲಿ ಬರುವಂತಾಗಲಿ ಅನ್ನೋ ಆಶಯವೂ ಕೂಡ ಇದೆ. ಜೊತೆಗೆ ರಾಮ ಮಂತ್ರಾಕ್ಷತೆಯೂ ಸಹ ಸುಖ, ಸಮೃದ್ಧಿ ಹಾಗೂ ಅಭಿವೃದ್ಧಿಯ ಸಂಕೇತವೂ ಕೂಡ ಆಗಿದೆ. ಅಂತಹ ಈ ರಾಮ ಮಂತ್ರಾಕ್ಷತೆಯನ್ನು ಪ್ರತಿ ಮನೆಗೂ ತಲುಪಿಸಲು ಕೆಲವು ನಿಯಮಗಳು ಕೂಡ ಇದ್ದಾವೆ. ಹೇಗೆ ವಿತರಿಸಬೇಕು ಹಾಗೂ ಮಂತ್ರಾಕ್ಷತೆಯನ್ನು ಸ್ವೀಕರಿಸುವವರು ಕೂಡ ಈ ರೀತಿಯಾಗಿಯೇ ಸ್ವೀಕರಿಸಬೇಕು ಎಂಬ ನಿಯಮಗಳು ಕೂಡ ಇರುವುದನ್ನು ನಾವು ಕಾಣಬಹುದು. ಸೊ ಅಂತಹ ನಿಯಮಗಳನ್ನು ನಾವು ಈಗ ತಿಳಿಯೋಣ. ಬಂಧುಗಳೇ, ರಾಮ ಮಂತ್ರಾಕ್ಷತೆಯನ್ನು ತಲುಪಿಸುವ ಕಾರ್ಯಕರ್ತರು ಶುದ್ಧವಾದಂತಹ ವಸ್ತ್ರವನ್ನು ತೊಟ್ಟು ರಾಮನ ಫೋಟೋಗಳೊಂದಿಗೆ ರಾಮನ ಸ್ಮರಣೆ ಮಾಡುತ್ತಾ ಮನೆಯೊಳಗೆ ಹೋಗಿಯೇ ಮಂತ್ರಾಕ್ಷತೆಯನ್ನು ವಿತರಿಸಬೇಕು. ಹಾಗೆಯೇ ಇದನ್ನು ಸ್ವೀಕರಿಸುವವರು ಕೂಡ ಸ್ನಾನ ಮಾಡಿ ಶುದ್ಧವಾದ ವಸ್ತ್ರವನ್ನು ತೊಟ್ಟು ಭಕ್ತಿಯಿಂದ ರಾಮ ಮಂತ್ರಾಕ್ಷತೆಯನ್ನು ಸ್ವೀಕರಿಸಬೇಕು. ಮಂತ್ರಾಕ್ಷತೆಯನ್ನು ಸ್ವೀಕರಿಸಿದ ಬಳಿಕ ಏನು ಮಾಡಬೇಕು ಎಂಬುದಕ್ಕೆ ಈ ಮುಂದಿನಂತೆ ನೋಡೋಣ. ಮಂತ್ರಾಕ್ಷತೆಯನ್ನು ತಮ್ಮ ದೇವರ ಮನೆಯಲ್ಲಿಟ್ಟು ಪೂಜಿಸಬೇಕು. ಜೊತೆಗೆ ಇದನ್ನು ಹೇಗೆ ಬಳಸಬೇಕು ಎಂದರೆ ಊಟದ ಅಕ್ಕಿ ಜೊತೆಗೆ ಸೇರಿಸಿ ಬೇಯಿಸಿ ಅನ್ನ ಮಾಡಿ ಮನೆಯ ಮಂದಿಯೆಲ್ಲ ಸೇವಿಸಬೇಕು. ದೇವರ ಕೋಣೆಯಲ್ಲಿಟ್ಟು ಪ್ರತಿನಿತ್ಯವೂ ಪೂಜಿಸುತ್ತೇವೆ ಎಂದರೆ ಅದು ಒಳ್ಳೆಯದೇ. ಮನೆಯಲ್ಲಿ ಪಾಯಸ ಮಾಡಿ ಸ್ವೀಕರಿಸುತ್ತೇವೆ ಎಂದರೆ ಅದು ಕೂಡ ಒಳ್ಳೆಯದೇ. ಮನೆಯ ಮುಂದಿನ ಬಾಗಿಲಿನ ಬಳಿ ಬಿಳಿ ಬಟ್ಟೆಯಲ್ಲಿ ಕಟ್ಟಿ ಪೂಜಿಸುತ್ತೇವೆ ಎಂದರೆ ಒಳ್ಳೆಯದೇ. ಈ ಮಂತ್ರಾಕ್ಷತೆಯನ್ನು ಹಳದಿ ಬಟ್ಟೆಯಲ್ಲಿ ಕಟ್ಟಿ ಹಣ ಚಿನ್ನ ಇಡುವ ಜಾಗದಲ್ಲಿ ಇಟ್ಟರೆ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ. ಮನೆಗೆ ಕೆಟ್ಟ ದೃಷ್ಟಿ ಬಿದ್ದಿದ್ದರೆ ನಿವಾರಣೆಯಾಗ್ತದೆ. ಜೊತೆಗೆ ಹನುಮಂತನ ಅನುಗ್ರಹವೂ ಕೂಡ ನಿಮ್ಮ ಮನೆಯ ಮೇಲೆ ಬೀಳ್ತದೆ. ಯಾವುದೇ ಒಳ್ಳೆಯ ಕೆಲಸಗಳನ್ನು ಪ್ರಾರಂಭಿಸುವ ಮೊದಲು ಈ ಮಂತ್ರಾಕ್ಷತೆಯನ್ನು ತೆಗೆದುಕೊಂಡು ಪ್ರಾರ್ಥಿಸಿ ಸೇವನೆ ಮಾಡಿ ಯಶಸ್ಸು ನಿಮ್ಮದಾಗ್ತದೆ. ಹಾಗೆ ಬಂಧುಗಳೇ, ಯಾವುದೇ ಕಾರಣಕ್ಕೂ ಅಕ್ಷತೆ ಕೆಳಗೆ ಬೀಳದಂತೆ ನೋಡಿಕೊಳ್ಳಿ. ಒಂದು ವೇಳೆ ಅಕ್ಷತೆ ನೆಲಕ್ಕೆ ಬಿದ್ದರೆ ಪೊರಕೆಯಿಂದ ತೆಗೆಯಬಾರದು. ಶುದ್ಧವಾದ ಬಟ್ಟೆಯಲ್ಲಿ ತೆಗೆದು ತೆಂಗಿನ ಮರ, ತುಳಸಿ ಗಿಡ ಅಥವಾ ಯಾವುದಾದರೂ ಹೂವಿನ ಗಿಡಕ್ಕೆ, ಇಲ್ಲವಾದರೆ ಯಾರೂ ಕೂಡ ತುಳಿಯದಂತಹ ಜಾಗಕ್ಕೆ ಹಾಕಬೇಕು. ಸೊ ಇದಾಗಿತ್ತು ರಾಮ ಮಂತ್ರಾಕ್ಷತೆಯನ್ನು ಕುರಿತು ಇರುವಂತಹ ಮಾಹಿತಿ. ನಿಮಗೆ ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಜೈ ಶ್ರೀರಾಮ್. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದ ಕರ್ನಾಟಕ.